ಶ್ರೀಮಾತ್ರೆ ನಮಃ. ಈ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಲಲಿತಾ ಸಹಸ್ರನಾಮ ಯಾವ ಪುರಾಣದಲ್ಲಿದೆ ಹಾಗೂ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ಯಾವ ಯಾವ ಫಲಗಳು ನಮಗೆ ಸಿಗುತ್ತೆ ಅಂತ. ಲಲಿತಾ ಸಹಸ್ರನಾಮ ಸ್ತೋತ್ರ ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಬರುತ್ತೆ. ಸಾಕ್ಷಾತ್ತು ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಉಪದೇಶ ಮಾಡಿರೋದು. ಲಲಿತಾ ದೇವಿಯ ಚರಿತ್ರೆಯನ್ನ, ಅದೇ ರೀತಿ ಲಲಿತಾ ಉಪಾಸನೆಗೆ ಬೇಕಾದ ಅನೇಕ ರಹಸ್ಯಗಳನ್ನ, ಇದೆಲ್ಲವನ್ನ ಬೋಧಿಸ್ತಾರೆ ಹಯಗ್ರೀವ ಸ್ವಾಮಿ. ಅಷ್ಟೇ ಅಲ್ಲ, ರಾಜಶ್ಯಾಮಲ ಸಹಸ್ರ, ವಾರಾಹಿ ಸಹಸ್ರ ಇವೆಲ್ಲವನ್ನ ಬೋಧನೆ ಮಾಡ್ತಾ ಅದರ ನಂತರ ಲಲಿತಾ ಸಹಸ್ರನಾಮವನ್ನ ಕೂಡ ವಿವರಿಸ್ತಾರೆ. ಇದೆಲ್ಲವನ್ನ ಅಂದ್ರೆ ಲಲಿತಾ ಸಹಸ್ರನಾಮ ಬರೋಕೆ ಮುಂಚೆ ಲಲಿತಾ ಸಹಸ್ರನಾಮದ ಉಪೋದ್ಘಾತ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಹೇಳಿದ ಪರಿಪೂರ್ಣ ಲಲಿತಾ ಸಹಸ್ರನಾಮದ ವೃತ್ತಾಂತವನ್ನ ಇದೇ ಚಾನೆಲ್ ನಲ್ಲಿ 13 ಭಾಗದಲ್ಲಿ ವಿವರ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಇನ್ನು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಸಿಗುವ ಫಲಗಳೇನು ಅಂತ ಕೇಳಿದ್ರೆ, ಎರಡ ಅನೇಕ ಫಲಗಳಿದಾವೆ. ಹಾಗೆ ಅನೇಕ ಪದ್ಧತಿಗಳು ಕೂಡ ಇದಾವೆ. ನಿತ್ಯವೂ ಲಲಿತಾ ಸಹಸ್ರನಾಮವನ್ನ ಭಕ್ತಿಯಿಂದ ಪಠನೆ ಮಾಡಿದ್ರೆ ಅನೇಕ ದೋಷಗಳನ್ನ ಹೋಗಲಾಡಿಸೋದು ಮಾತ್ರವೇ ಅಲ್ಲದೆ ಚಿತ್ತಶುದ್ಧಿಯನ್ನ ಕರುಣಿಸಿ ಜ್ಞಾನವನ್ನ ಪ್ರದಾನ ಮಾಡುತ್ತೆ. ಇದು ಪ್ರಧಾನವಾದ ಪ್ರಯೋಜನ. ಆದ್ರೆ ಆರೋಗ್ಯ ಬೇಕು ಅಂದ್ರೆ ಒಂದು ರೀತಿಯ ಉಪಾಸನ ಪದ್ಧತಿ ಇದೆ. ಇನ್ನು ಅಭೀಷ್ಟ ಸಿದ್ಧಿಗೋಸ್ಕರ ಎಷ್ಟೋ ಪದ್ಧತಿಗಳಿವೆ. ಸಂಪದ ಬೇಕು ಅಂದ್ರೆ, ಸಂತಾನ ಬೇಕು ಅಂದ್ರೆ, ಹೀಗೆ ಒಂದೊಂದು ಪ್ರಯೋಜನಕ್ಕೋಸ್ಕರ ಲಲಿತಾ ಸಹಸ್ರನಾಮವನ್ನ ಒಂದೊಂದು ಪದ್ಧತಿಯಲ್ಲಿ ಪ್ರಯೋಗ ಮಾಡೋ ವಿಧಾನಗಳಿವೆ. ಇದನ್ನ ಲಲಿತಾ ಸಹಸ್ರನಾಮ ಫಲಶ್ರುತಿಯಲ್ಲಿ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಹೇಳ್ತಾರೆ. ಹಾಗೆ ಅನೇಕ ಫಲಗಳನ್ನ ಕೊಡುವ ಶಕ್ತಿ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಇದೆ. ಇನ್ನೊಂದು ವಿಶೇಷ ಏನಂದ್ರೆ, ಇದು ಕೇವಲ ಅಮ್ಮನವರ ನಾಮಗಳು ಮಾತ್ರವೇ ಅಲ್ಲ, ಒಂದು ಮಂತ್ರಶಾಸ್ತ್ರ, ಒಂದು ಧರ್ಮಶಾಸ್ತ್ರ, ಒಂದು ಯೋಗಶಾಸ್ತ್ರ, ಒಂದು ತತ್ವಶಾಸ್ತ್ರ, ಇವೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಇದೆ. ನಿಜಕ್ಕೆ ಈ ರೀತಿಯ ಸಹಸ್ರನಾಮ ಇನ್ನೊಂದು ನಮಗೆ ಕಾಣಿಸೋದಿಲ್ಲ, ಅಷ್ಟು ವಿಶಿಷ್ಟವಾದದ್ದು. ಇದರಲ್ಲಿ ಕೆಲವು ಮಂತ್ರಗಳ ಗೊಂಚಲುಗಳಿವೆ. ಆ ಮಂತ್ರಗಳ ವರಸೆಯನ್ನ ನಾವು ನೋಡಿದ್ರೆ ಆ ವರಸೆಗಳಿಗೆ ಒಂದೊಂದು ಪ್ರಯೋಜನಗಳಿವೆ. ಪೂರ್ತಿ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದಲ್ಲದೆ ಅದರಲ್ಲಿ ಒಂದೊಂದು ಕಾಮ್ಯಗಳಿಗೋಸ್ಕರ ಒಂದೊಂದು ಗೊಂಚಲನ್ನ ತಗೊಂಡು ನಾವು ಪಾರಾಯಣ ಮಾಡಬಹುದು. ಉದಾಹರಣೆಗೆ ಸರ್ವ ವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಿಣಿ, ಇದನ್ನ ನಾವು ಧ್ಯಾನ ಮಾಡಿ ಹೆಚ್ಚು ಬಾರಿ ಇದನ್ನೇ ಜಪ ಮಾಡಿದ್ರೆ ಆರೋಗ್ಯ ಪ್ರಾಪ್ತವಾಗುತ್ತೆ. ಅದೇ ರೀತಿ ಭವದ ವಸುಧಾ ವೃಷ್ಟಿ, ಪಾಪಾರಣ್ಯದವ ನಲ, ದೌರ್ಭಾಗ್ಯ ದೂಲ ವಾತೂಲ, ಜರಾಧ್ವಾಂತರ ವಿಪ್ರಭಾ, ಭಾಗ್ಯಾಬ್ಧಿ ಚಂದ್ರಿಕಾ, ಭಕ್ತ ಚಿತ್ತ ಕೇಕಿ ಘನ ಘನ, ರೋಗ ಪರ್ವತ ಡಂಬೋಲಿ, ಮೃತ್ಯು ದಾರು ಕುಠಾರಿಕಾ. ಈ ನಾಮಗಳ ಗುಂಪನ್ನ ನಿರಂತರ ಜಪ ಮಾಡೋದಾದ್ರೆ ಜಾತಕದಲ್ಲಿರುವ ಎಲ್ಲಾ ರೀತಿಯ ದೋಷಗಳನ್ನ ಹೋಗಲಾಡಿಸೋ ಶಕ್ತಿ ಈ ಮಂತ್ರದ ಗುಂಪಿನಲ್ಲಿದೆ. ಹೀಗೆ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಲಲಿತಾ ಸಹಸ್ರನಾಮ ಅನೇಕ ಫಲಗಳನ್ನ ಕೊಡುವಂತಹ ಒಂದು ಮಹಾಕಲ್ಪ ವೃಕ್ಷ. ಇದೆಲ್ಲವನ್ನ ಲಲಿತಾ ಸಹಸ್ರನಾಮದ ಪರಿಪೂರ್ಣ ಫಲಶ್ರುತಿಯನ್ನ 2 ಭಾಗದಲ್ಲಿ ವಿವರಣೆ ಮಾಡಿದ್ದೀನಿ. ಆ 2 ಭಾಗಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಆಸಕ್ತಿ ಇರುವವರು ಈ ವಿಡಿಯೋದ ನಂತರ ಅದನ್ನು ಕೂಡ ನೋಡಬಹುದು. ಇನ್ನು 2ನೇ ಪ್ರಶ್ನೆ, ಲಲಿತಾ ಸಹಸ್ರನಾಮವನ್ನ ಎಲ್ಲರೂ ಪಾರಾಯಣ ಮಾಡಬಹುದಾ? ಗೊತ್ತಿಲ್ಲದೆ ತಪ್ಪುಗಳನ್ನ ಓದಿದ್ರು ಅದು ದೋಷವೇ ಆಗುತ್ತಾ? ಇದು 2ನೇ ಪ್ರಶ್ನೆ. ಚಿಕ್ಕ ಮಕ್ಕಳು, ವೈಧವ್ಯದಲ್ಲಿರುವವರು, ಮೈಲದಲ್ಲಿರುವವರು ಓದಬಹುದಾ ಅಂತ 2ನೇ ಪ್ರಶ್ನೆ. ಲಲಿತಾ ಸಹಸ್ರನಾಮವನ್ನ ಎಲ್ಲರೂ ಓದಬಹುದು, ಆದರೆ ಯಾವ ಯಾವ ಸಂದರ್ಭದಲ್ಲಿ ಓದಬಾರದು ಅಂತ ನಿಯಮಗಳಿವೆ. ಯಾಕೆ ಅಂದ್ರೆ ಅದು ಮಂತ್ರಮಯವಾದದ್ದು. ಇನ್ನು ತಿಳಿಯದೆ ತಪ್ಪನ್ನ ಓದಬಹುದಾ ಅಂತ ಪ್ರಶ್ನೆ ಕೇಳೋರ್ಗೆ, ತಿಳಿದುಕೊಂಡು ತಪ್ಪುಗಳಿಲ್ಲದೆ ಓದಬೇಕು. ಇದು ಪ್ರಧಾನವಾದ ಸಮಾಧಾನ. ಯಾಕೆಂದ್ರೆ ಅರ್ಥವಾಗೋದು, ಅರ್ಥವಾಗದೇ ಇರೋದು 2ನೇ ವಿಷಯ. ಆದ್ರೆ ಇವು ಅರ್ಥವಂತವಾದ ವಾಕ್ಯಗಳು. ಕೇವಲ ಉಚ್ಚಾರಣೆಯಲ್ಲಿ ಎಲ್ಲಾದ್ರೂ ಲೋಪ ಬಂದ್ರೆ ಅರ್ಥ ದೋಷ ಏರ್ಪಾಟಾಗುತ್ತೆ. ಆಗ ಮಂತ್ರ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಯಾವ ದುಷ್ಫಲಿತಗಳು ಬರುತ್ತೋ ಅವೆಲ್ಲ ಬರ್ತವೆ. ಹಾಗಾಗಿ ತಿಳಿಯದೆ ತಪ್ಪನ್ನ ಓದಬಹುದಾ ಅನ್ನೋದಕ್ಕಿಂತ ತಿಳ್ಕೊಂಡು ಸರಿಯಾಗಿ ಉಚ್ಚಾರಣೆಯಿಂದ ಹೇಳ್ಬೇಕು ಅಂತ ಮತ್ತೆ ಮತ್ತೆ ನಾವು ಹೇಳ್ಕೊಳ್ತಾ ಇದೀವಿ ಇಲ್ಲಿ. ಉದಾಹರಣೆಗೆ ದುಷ್ಟ ದೂರ, ದುರಾಚಾರ ಶಮನಿ, ದೋಷವರ್ಜಿತ ಅಂತ ಆ ಪಾದದಲ್ಲಿ 3 ನಾಮಗಳಿವೆ. ಮೊದಲಿನಿಂದ ನಮಗೆ ಒಂದು ವರಸೆ ಅಭ್ಯಾಸವಾಗಿ ಹೋಗಿ ದುಷ್ಟ ದೂರ, ದುರಾಚಾರ ಶಮನಿ, ದೋಷವರ್ಜಿತ ಅಂತ ಓದ್ತಾ ಇರ್ತಾರೆ. ಅದು ಮಹಾದೋಷ. ಅಮ್ಮನವರನ್ನ ಬೈದ ಹಾಗೆ ದೋಷ ಬರುತ್ತೆ. ಅದಕ್ಕೆ ಭಾಷೆ ತಿಳಿದವರ ಹತ್ತಿರ ಕಲಿತುಕೊಂಡು ತಪ್ಪಿಲ್ಲದ ಹಾಗೆ ಉಚ್ಚಾರಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಎಷ್ಟು ನಾವು ಪ್ರಯತ್ನ ಮಾಡಿದ್ರು ತಿಳಿಯದೆ ಏನಾದ್ರೂ ತಪ್ಪು ಮಾಡಿದ್ರೆ ಆಗ ನಮಗೆ ಕ್ಷಮಿಸು ಅಂತ ಕೇಳೋದಕ್ಕೆ ಅರ್ಹತೆ ಬರುತ್ತೆ. ಅದಲ್ಲದೆ ಗೊತ್ತಿಲ್ಲದೆ
ತಪ್ಪಾಗಿ ಓದಿದ್ರು ಅಮ್ಮನವರು ಕ್ಷಮಿಸ್ತಾರೆ ಅಂತ ತಿಳ್ಕೊಳ್ದೇನೆ ಓದಬಾರ್ದು. ಅದಕ್ಕೆ ಶ್ರದ್ಧೆಯಿಂದ ಕಲಿತುಕೊಂಡು ಓದ್ಬೇಕು. ಇನ್ನು ಯಾರಾದ್ರೂ ಓದ್ಬೋದಾ ಅನ್ನೋದಕ್ಕೆ ನಿಯಮಬದ್ಧವಾಗಿ ಶುಚಿಯಾಗಿ ಓದ್ಕೋಬೇಕು. ಆದ್ರೆ ಮೈಲದಲ್ಲಿರುವವರು ಮಾತ್ರ ಓದಬಾರದು. ಮೈಲದಲ್ಲಿರುವವರು ಯಾವ ಅನುಷ್ಠಾನವನ್ನು ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಅವೆಲ್ಲ ದೇವತಾ ಸ್ವರೂಪಗಳಾದ್ರಿಂದ ಆ ಸಮಯದಲ್ಲಿ ಆ ಮಂತ್ರಗಳನ್ನ ಉಚ್ಚರಿಸಬಾರದು. ಯಾರೇ ಆದ್ರೂ ಪರವಾಗಿಲ್ಲ, ತಪ್ಪುಗಳಿಲ್ಲದೆ ನಿಯಮಬದ್ಧವಾಗಿ ಓದ್ಕೋಬಹುದು. ಇನ್ನು ಮೂರನೇ ಪ್ರಶ್ನೆ, ಲಲಿತಾದೇವಿಯ ಪ್ರತಿರೂಪವಾದ ಶ್ರೀಚಕ್ರವನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಮತ್ತೆ ಶ್ರೀಚಕ್ರವನ್ನ ಮನೆಯಲ್ಲಿ ಇಟ್ಕೋಬಹುದಾ? ಶ್ರೀಚಕ್ರ ಮನೆಯಲ್ಲಿ ಇಟ್ಕೋಬಹುದು, ಆದ್ರೆ ಮನೆಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ತಿಳಿದಿರ್ಬೇಕು. ಯಾಕೆಂದ್ರೆ ಮಂತ್ರ ಯಂತ್ರ ಈ ಎರಡಕ್ಕೂ ಒಂದು ಅನುಬಂಧ ಇರುತ್ತೆ. ಅಮ್ಮನವರ ಯಂತ್ರಗಳು ಎಷ್ಟೊಂದಿದಾವೆ. ಕಾಳಿ ಯಂತ್ರ, ಪ್ರತ್ಯಂಗಿರಾ ಯಂತ್ರ, ವಾರಾಹಿ ಯಂತ್ರ, ಎಷ್ಟೋ ಯಂತ್ರಗಳಿದಾವೆ. ಆದ್ರೆ ಆ ಯಂತ್ರಗಳನ್ನ ಉಪಾಸನೆ ಮಾಡ್ಬೇಕು ಅಂದ್ರೆ ಅದರ ಮಂತ್ರ ಏನು ಅಂತ ತಿಳಿದಿರ್ಬೇಕು, ಅದರ ತಂತ್ರ ಏನು ಅಂತ ತಿಳ್ಕೋಬೇಕು. ಮಂತ್ರಂ, ಯಂತ್ರಂ, ತಂತ್ರಂ ಈ ಮೂರಕ್ಕೂ ಒಂದರಿಂದ ಒಂದಕ್ಕೆ ಸಂಬಂಧ ಇದೆ. ಮಂತ್ರ ಅಂದ್ರೆ ಏನೂ ಅಲ್ಲ, ಸಾಂಕೇತಿಕ ಪರಿಜ್ಞಾನ ಅಂದ್ರೆ ಟೆಕ್ನಿಕಲ್ ನಾಲೆಡ್ಜ್ ಅಂತ ಅರ್ಥ. ಆ ದೇವತೆ ಯಾರು, ಆ ದೇವತೆಯ ಮಂತ್ರ ಏನು, ಆ ದೇವತೆಯ ಪರಿವಾರ ದೇವತೆಗಳು ಯಾರು, ಈ ಚಕ್ರದಲ್ಲಿ ಯಾವ ಆವರಣದಲ್ಲಿ ಯಾವ ದೇವತೆಗಳಿರ್ತಾರೆ, ಇವುಗಳನ್ನ ತಿಳ್ಕೊಂಡು ಅವನ್ನ ಆರಾಧನೆ ಮಾಡೋ ಪದ್ಧತಿ ಏನೋ ಗ್ರಹಿಸಿ ಆಗ ಆರಾಧನೆ ಮಾಡಬೇಕು. ಹೀಗೆ ಆರಾಧನೆ ಮಾಡೋ ಜ್ಞಾನ ಇದ್ರೆ ಮಾತ್ರನೇ ಶ್ರೀಚಕ್ರವನ್ನ ಮನೆಯಲ್ಲಿ ಇಟ್ಕೋಬೇಕು. ಸದ್ಗುರುವನ್ನ ಆಶ್ರಯಿಸಿ ಆ ಪದ್ಧತಿಗಳನ್ನ ತಿಳ್ಕೊಂಡು ಆ ಪ್ರಕಾರವಾಗಿ ಆರಾಧನೆ ಮಾಡುವಾಗ ಶ್ರೀಚಕ್ರ ತಪ್ಪದೆ ಮನೆಯಲ್ಲಿ ಇಟ್ಕೋಬಹುದು. ಇದು ಅಮ್ಮನವರೇ ಸ್ವರೂಪನೇ. ಆದ್ರೆ ಅಮ್ಮನವರ ಸ್ವರೂಪ ಶ್ರೀಚಕ್ರ ಮಾತ್ರವೇ ಅಲ್ಲ, ಅನೇಕ ಸ್ವರೂಪದಲ್ಲಿ ಇರ್ತಾಳೆ ಜಗನ್ಮಾತೆ. ಮನೆಯಲ್ಲಿ ನಾವು ಪೂಜಿಸುವಾಗ ಪ್ರಧಾನವಾಗಿ ಅಮ್ಮನವರನ್ನ 5 ಸ್ವರೂಪದಲ್ಲಿ ಪೂಜೆ ಮಾಡಬಹುದು. ಮೊದಲನೇದು ವಿಗ್ರಹದ ರೀತಿಯಲ್ಲಿ, ಅದು ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಅಂಗುಷ್ಟ ಮಾತ್ರದ ವಿಗ್ರಹಗಳನ್ನ ಪೂಜೆ ಮಾಡಬೇಕು. ಅಂಗುಷ್ಟಕ್ಕಿಂತ ಎತ್ತರದ ವಿಗ್ರಹಗಳಿದ್ರೆ ನಿತ್ಯ ಆರಾಧನೆ ಕಡ್ಡಾಯವಾಗಿ ಮಾಡಲೇಬೇಕು. ಚಿತ್ರಪಟದ ಸ್ವರೂಪದಲ್ಲಿ ಪೂಜೆ ಮಾಡಬಹುದು. ಇನ್ನು ಮೂರನೇದು ಕಳಶದ ರೂಪದಲ್ಲಿ ಪೂಜೆ ಮಾಡಬಹುದು. ನಾಲ್ಕನೇದು ದೀಪದ ಸ್ವರೂಪದಲ್ಲಿ ಆರಾಧನೆ ಮಾಡಬಹುದು. ಉದಾಹರಣೆಗೆ ಕಾಮಾಕ್ಷಿ ದೀಪ ಈ ರೀತಿಯಾದವು. ಇನ್ನು ಐದನೆಯದ್ದು ಶ್ರೀಚಕ್ರದ ರೂಪದಲ್ಲಿ ಅಮ್ಮನವರನ್ನ ಆರಾಧನೆ ಮಾಡಬಹುದು. ಶ್ರೀಚಕ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಭೂಪ್ರಸ್ತಾರ ಶ್ರೀಚಕ್ರವೇ ಶ್ರೇಷ್ಠವಾದದ್ದು. ಯಾಕೆ ಅಂದ್ರೆ ದೊಡ್ಡ ದೊಡ್ಡ ಮೇರು ಪ್ರಸ್ತಾರ ಶ್ರೀಚಕ್ರಗಳನ್ನ ಅಂದ್ರೆ ಮೇಲೆ ಉಬ್ಬೆತ್ತಿನಂತೆ ಬಂದಿರುತ್ತಲ್ವಾ, ಆ ರೀತಿಯಾದ ಶ್ರೀಚಕ್ರಗಳು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಅಷ್ಟು ನಿಯಮಗಳನ್ನ ನಮ್ಮಿಂದ ಪಾಲಿಸೋಕಾಗೋದಿಲ್ಲ. ಅದಕ್ಕೆ ಅವನ್ನೆಲ್ಲ ದೇವಾಲಯಗಳಲ್ಲಿ ಮಾತ್ರವೇ ಪೂಜಿಸ್ತಾರೆ. ನಿಯಮನಿಷ್ಠೆಯಿಂದ ಮನೆಯಲ್ಲಿ ಶ್ರೀಚಕ್ರವನ್ನ ಪೂಜೆ ಮಾಡಲೇಬೇಕು ಅಂತ ಅನ್ಕೊಳ್ಳೋರು ಮಂತ್ರವನ್ನ ತಂತ್ರವನ್ನ ತಿಳಿದುಕೊಂಡು ಶ್ರೀಚಕ್ರವನ್ನ ಆರಾಧನೆ ಮಾಡೋದಕ್ಕೆ ಮನೆಯಲ್ಲಿ ಭೂಪ್ರಸ್ತಾರ ಶ್ರೀಚಕ್ರವೇ ಶ್ರೇಷ್ಠ. ಅಂದ್ರೆ ಯಂತ್ರದ ರೂಪದಲ್ಲಿ ಬರುತ್ತಲ್ಲ ಶ್ರೀಚಕ್ರ, ಅಂದ್ರೆ ಚಪ್ಪಟೆ ಆಕಾರದಲ್ಲಿ ಬರೋ ಶ್ರೀಚಕ್ರವೇ ಭೂಪ್ರಸ್ತಾರ ಶ್ರೀಚಕ್ರ. ಆ ರೀತಿಯ ಶ್ರೀಚಕ್ರಗಳನ್ನ ಮಾತ್ರವೇ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಶ್ರೇಷ್ಠವಾದವು. ಕೇವಲ ಶ್ರೀಚಕ್ರವನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಮಾತ್ರ ಯಾವ ಲಾಭವೂ ಇಲ್ಲ. ಯಂತ್ರ ಅಂತ ಇದ್ರೆ ಆರಾಧನೆ ನಡೀತಾ ಇರಬೇಕು, ಪದ್ಧತಿಯನ್ನ ತಿಳ್ಕೊಂಡು ಆರಾಧನೆ ಮಾಡಬೇಕು. ಇದಿಷ್ಟು ಕೆಲವು ಪ್ರಶ್ನೆಗಳು, ಅದಕ್ಕೆ ಸರಿಯಾದ ಉತ್ತರಗಳು. ನಿಮಗೆ ಇನ್ನೇನಾದರೂ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದು ಎಲ್ಲರಿಗೂ ಉಪಯೋಗವಾಗುತ್ತೆ ಅಂದ್ರೆ ಅವುಗಳ ಬಗ್ಗೆ ಕೂಡ ಪ್ರತ್ಯೇಕವಾದ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.